ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನಿದೆ, ಸಾಮಾಜಿಕ ಮತ್ತು ಸೋಷಿಯೋ ಎಕಾನಮಿಕ್ ಎಜುಕೇಷನ್ ಶೈಕ್ಷಣಿಕ ಆ ಕೆಲಸ ಸರ್ಕಾರದ್ದು ಏನಿದೆ ಅದು ಯಾವುದೇ ಆತಂಕ ಇಲ್ಲದೆ ಅಡ್ಡಿ ಇಲ್ಲದೆ ನಡೀತಾ ಇದೆ. ಇದರಲ್ಲಿ 60 ಕ್ವೆಶ್ಚನಿಯರ್ಸ್ ಇದ್ದಾವೆ. ಆ ಕ್ವೆಶ್ಚನಿಯರ್ಸ್ ಅನ್ನ ಇಟ್ಕೊಂಡು ಯಾರು ಎನ್ಯುಮರೇಟರ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅವರು ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಆ 60 ಪ್ರಶ್ನೆಗಳನ್ನು ಕೇಳಿಕೊಂಡು ಅವರು ಬರ್ತಾರೆ. ಬಹುಶಃ ಒಂದು ಮನೆಗೆ 20 ನಿಮಿಷ ಅಥವಾ 25 ನಿಮಿಷ 30 ನಿಮಿಷ ಆಗುತ್ತೆ. ಅದನ್ನು ಅವರು ಪ್ರತಿ ನಿತ್ಯ ಮಾಡ್ತಾ ಇದ್ದಾರೆ. ನಾನು ಹೇಳಿದಾಗ 50,000 ಪ್ರತಿ 50,000 ಮನೆಗಳು ಭೇಟಿ ಕೊಡ್ತಾ ಇದ್ದಾರೆ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಭಾಳ ಜನರಿಗೆ ಮಾಹಿತಿಗಳಾಗಲಿ ಅಥವಾ ನಾಲೆಡ್ಜ್ ಆಗಲಿ ಇರಲಿಲ್ಲ. ಟ್ರೈನಿಂಗ್ ಅವರಿಗೆ ಕೊಟ್ಟಿದ್ರು ಕೂಡ ಕೆಲವರಿಗೆ ಅಷ್ಟೊಂದು ಇದಾಗಿ ಗ್ರಹಿಸಲಿಲ್ಲ. ಹಾಗಾಗಿ ಈಗ ಅವರೆಲ್ಲರೂ ಕೂಡ ಈಗ ಸಿಕ್ಕಾಪಟ್ಟೆ ಸ್ಪೀಡಿಗೆ ಬಂದ್ಬಿಟ್ಟಿದ್ದಾರೆ. ಎಲ್ರಿಗೂ ಅರ್ಥ ಆಗಿದೆ. ಪ್ರತಿನಿತ್ಯ 50,000 ಹೌಸ್ ಹೋಲ್ಡನ್ನು ಮಾಡ್ತಾ ಇದ್ದಾರೆ. ಕೆಲವು ಹೆಚ್ಚು ಮಾಡಿದ್ದಾರೆ. ನಿನ್ನೆ ದಿವಸ 73,910 ಮನೆಗಳಿಗೆ ಹೌಸ್ ಹೋಲ್ಡ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಎಷ್ಟು? 73,910. ನಾವು ಟಾರ್ಗೆಟ್ ಕೊಟ್ಟಿರೋದು ಅವರಿಗೆ 50, ಆದರೆ 73,000 ಮಾಡಿಬಿಟ್ಟಿದೆ. ಅಂದರೆ ಸ್ಪೀಡು ಈಗ ಆಕ್ಸಿಲರೇಟ್ರು ಹೊತ್ಕೊಂಡಿದ್ದಾರೆ ಸ್ವಲ್ಪ. ಸೊ ಅದು ಕೆಲಸ ಆಗ್ತಾ ಇದೆ. ನಿಮಗೆ ತಾಲೂಕವಾರು ಬೇಕಂದರೆ ಕೊಡ್ತೀನಿ. ತಾಲೂಕವಾರು ಎಷ್ಟಾಗಿದೆ ಅಂತ ಹೇಳ್ತೀನಿ. ತುಮಕೂರು ತಾಲೂಕು ಇದು 1 ಲಕ್ಷ ತಾಲೂಕು ನಾವು ಟಾರ್ಗೆಟ್ನಲ್ಲಿದ್ದೇವೆ. ಈಗ ಇವತ್ತಿಗೆ ಆಸ್ ಆನ್ ಟುಡೇ we are in the second position in the state after ಬೆಳಗಾಂ. ಬೆಳಗಾಂ ಯಾಕೆ ಅವ್ರು ಫಸ್ಟ್ ಇದ್ದಾರೆ ಅಂದರೆ ಅವರು 18 ವಿಧಾನಸಭಾ ಕ್ಷೇತ್ರ ಇದೆ, ದೊಡ್ಡ ಜಿಲ್ಲೆ. ಅವ್ರಿಗೆ ನೋಡಿ ಎಷ್ಟಿದೆ ಹೌಸ್ ಹೋಲ್ಡು. ಬೆಳಗಾಂ ಹೌಸ್ ಹೋಲ್ಡು 11,80,000 ಇದೆ. ತುಮಕೂರು ಇರೋದು 7,55,000, ನಂಬರ್ 2 ಸೆಕೆಂಡ್ ಇನ್ ದಿ ಸ್ಟೇಟ್. ಆದ್ದರಿಂದ ನಾವು ಅದೇ ರೀತಿ ಪ್ರಪೋರ್ಷನೇಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಈಗ ನಾವು ಅದೇ ಡೇಟಾನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೇವೆ. 1,59,000 ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಹೌಸ್ ಹೋಲ್ಡ್ಸು. ಅವರು ಅದೇ ಪ್ರಕಾರ ಅವರು ಕೂಡ ಸುಮಾರು 2,51,000 ಕಂಪ್ಲೀಟ್ ಮಾಡಿದ್ದಾರೆ. ನಮಗಿನ್ನ 1 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಅವ್ರು ಜಾಸ್ತಿ ಇದೆ. ಅವ್ರದ್ದು 11 ಲಕ್ಷ ಇದೆ, ನಮ್ದು 7 ಲಕ್ಷ ಇದೆ. ಅದಕ್ಕೋಸ್ಕರ ಅವರು ಆ ಪ್ರಪೋರ್ಷನೇಟಾಗಿ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ನಾನು ಜನಸಮುದಾಯಕ್ಕೆ ಮನವಿ ಮಾಡಿಕೊಳ್ಳೋದೇನು ಅಂದರೆ, ಸರ್ಕಾರದ ಪರವಾಗಿ ತಮ್ಮ ಸಹಕಾರ ಭಾಳ ಮುಖ್ಯ. ಈ ಡೇಟಾ ಭಾಳ ರಾಜ್ಯದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಜನಸಮುದಾಯ ಸಹಕರಿಸಬೇಕು ಅಂತೇಳಿ ಮನವಿ ಮಾಡಿಸಿದ್ದಾರೆ. ಟೀಚರ್ಸ್ ಅಥವಾ ಅಧಿಕಾರಿಗಳು ನಾವು ಯಾರನ್ನು ನೇಮಕ ಮಾಡಿದ್ದೀವಿ, ಅವರು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತೇಳಿ ಅವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಇದೊಂದು ಕೋಟಿ ಇದ್ದಿದ್ದು ಲಕ್ಷ ಆಗುತ್ತೆ, ಲಕ್ಷ ಇದ್ದಿದ್ದು ಕೋಟಿ ಆಗುತ್ತೆ. ಕೇಳ್ಕೊಳ್ಳಲ್ವಾ? 544 ಬ್ಲಾಕ್ಸ್ ನಮ್ಮ ಜಿಲ್ಲೆ. ಮನೆಗಳು ಬಂದು 7,55,483. ಬೇಕಾದರೆ 2 ಡಿಜಿಟ್ ನೀವು ಕಮ್ಮಿ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಪಿಕ್ಚರಿಗೆ ಗೊತ್ತಾಗಿ 7,55,483.
ನಾವು ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿರೋದು ನಮ್ಮ ಜಿಲ್ಲೆದು ಹೇಳ್ತೀನಿ 1,59,555 ಆಸ್ ಆನ್ ಟುಡೇ 1,59,555 ಎಷ್ಟಕ್ಕೆ 7,55,000. ನಮಗೆ ಅಕ್ಟೋಬರ್ 7ನೇ ತಾರೀಕುವರೆಗೂ ಸಮಯ ಇದೆ. ಪ್ರತಿನಿತ್ಯ 50,000 ಮಿನಿಮಮ್ ಆಗಬೇಕು ಅಂತ ಒಂದು ಅಂದಾಜು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಆ ಪ್ರಕಾರ ನಾವು ಮಾಡ್ಕೊಂಡು ಹೋದರೆ ಅಕ್ಟೋಬರ್ 7ಕ್ಕೆ ನಮ್ಮ 7.5 ಲಕ್ಷ ಮುಗಿದೋದು, ತೊಂದರೆ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ನಾವು 21% ಮಾಡಿದ್ದೇವೆ. ಇನ್ನು ಮಿಕ್ಕದ್ದು ಅಕ್ಟೋಬರ್ 7ವರೆಗೂ ಸಮಯ ಇದೆ. ಅದನ್ನು ವೇಗವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ನಾವು ಅಂಕಿಅಂಶಗಳನ್ನು ತಗೊಳ್ತಾ ಇದ್ವಿ, ಪ್ರತಿ ಗಂಟೆಗೂ ತಗೊಳ್ತಾ ಇದ್ವಿ. ನಮಗೆ ಈ ಕೆಲಸಕ್ಕೆ ಎನ್ಯುಮರೇಟರ್ಸನ್ನು ಎಷ್ಟು ಜನ ಮಾಡಿದ್ದೀವಿ ಅಂತ ಹೇಳಿದ್ರೆ ಸುಮಾರು 6,537 ಜನ ಈ ಕೆಲಸಕ್ಕೆ ನೇಮಕ ಮಾಡಿದ್ವಿ. ಅವರಿಗೆ ದಸರಾ ರಜಾ ಏನಿಲ್ಲ, ಅವರಿಗೆ ರಜದಲ್ಲೂ ಕೂಡ ಕೆಲಸ ಮಾಡಬೇಕು, ಸರ್ಕಾರ ಆದೇಶ ಮಾಡಿದೆ. ಆ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. 6,537 ಜನ ಸರ್ಕಾರಿ ನೌಕರರು, ವಿಶೇಷವಾಗಿ ಉಪಾಧ್ಯಾಯರುಗಳು ನಾವು ನೇಮಕ ಮಾಡಿದ್ದೀವಿ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ITDP ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದು ಒಂದು ಹಾಸ್ಟೆಲ್ ಆಗಿದೆ, ಮೈನಾರಿಟಿ ಒಂದು ಹಾಸ್ಟೆಲ್ ಇದೆ. ಒಟ್ಟು 13 ಹಾಸ್ಟೆಲ್ಸ್ ಈಗ ನಮಗೆ ಮಂಜೂರಾಗಿದೆ. ಈಗ KMF ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಸೋಷಿಯಲ್ ವೆಲ್ಫೇರ್ಗೆ 2-3 ಪ್ರಾರಂಭ ಆಗಿದ್ದೇವೆ. ಇನ್ನೂ ಕೂಡ ಕೆಲವು ಬುದ್ಧಿ ಪೂಜೆ ಮಾಡಬೇಕು. BCMದು ಮೊನ್ನೆ